ರವೆನ ಬಳಸಿ ಒಂದು ಸ್ಪೆಷಲ್ ಹೆಲ್ದಿ ರೆಸಿಪಿ ಮಾಡ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕೊತಿದ್ದೀನಿ. ಚಿರೋಟೆ ರವೆ ಇಲ್ಲ ಅಂದರೆ ಬಾಂಬೆ ರವೆ ಕೂಡ ಹಾಕೋಬಹುದು. ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ತುರಿದ ಕ್ಯಾರೆಟ್ ಸೇರಿಸ್ತಿದ್ದೀನಿ. ಈ ರೀತಿ ಕ್ಯಾರೆಟ್ ತುರ್ಕೊಂಡೆ ಹಾಕ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ಈ ರೆಸಿಪಿ. ಮತ್ತು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ಇದು ಕರಿಬೇವಿನ ಸೊಪ್ಪು ಇದೆ. ಮತ್ತು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊತಿದ್ದೀನಿ. ನೀವಿಲ್ಲಿ ಮೆಣಸಿನ್ಕಾಯಿ ಹೆಚ್ಚಕಮ್ಮ ಮಾಡ್ಕೋಬೋದು. ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿನಿ, ಮಕ್ಕಳು ತಿನ್ನೋದಿಲ್ಲ ಅಂಥೇಳಿ. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಇವಾಗ ಮೇನ್ ಪಾಯಿಂಟ್, ಇದರಲ್ಲಿ ಹಸಿ ಕೊಬ್ಬರಿ ತುರ್ಕೊಂಡು ಸೇರಿಸ್ತಿದ್ದೀನಿ. ಹಸಿ ಕೊಬ್ಬರಿ ಇಲ್ಲ ಅಂದರೆ ನೀವಿಲ್ಲಿ ಒಣ ಕೊಬ್ಬರಿ ಕೂಡ ತುರ್ಕೊಂಡು ಹಾಕೋಬೋದು. ಇವಾಗ ಮೊದಲಿಗೆ ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಿದ್ದೀನಿ. ನಾನು ಯಾವ ಕಪ್ಪಿಲೆ ರವೆ ತೊಗೊಂಡಿನಲ್ಲ ಅದೇ ಕಪ್ಪಿಲೆ 1 ಕಪ್ ಆಗುವಷ್ಟು ನೀರನ್ನ ಮೊದಲಿಗೆ ಇವಾಗ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಮತ್ತು ಇದಕ್ಕೆ ನೀರು ಬೇಕಾಗುತ್ತೆ, ಯಾಕಂದರೆ ರವೆ ಇರುತ್ತೆ ಅಲ್ವಾ, ರವೆ ನೀರ ಹೀರ್ಕೊಳ್ಳುತ್ತೆ. ಹೀಗಾಗಿ ನೋಡ್ಕೊಂಡು ನೀರನ್ನ ಹಾಕೋಬೇಕಾಗುತ್ತೆ ನೀವಿಲ್ಲಿ. ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ತಿದ್ದೀನಿ, ಅಥವಾ ಇಲ್ಲಿ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಕೂಡ ಹಾಕೋಬೋದು. ಮಜ್ಜಿಗೆ ಅಥವಾ ಮೊಸರು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇದು ತಿನ್ನೋಕ್ಕೆ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇಲ್ಲಿ ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಮತ್ತೆ ನೀರು ಬೇಕಾಗುತ್ತೆ, ಇದಕ್ಕೆ ನೋಡ್ಕೊಂಡು ನೀರನ್ನ ಹಾಕೋಬೇಕು. ನಾರ್ಮಲಾಗಿ ನಾವು ಇಡ್ಲಿ ಹಿಟ್ಟು ಮಿಕ್ಸ್ ಮಾಡ್ಕೊತೇವಲ್ಲ ಅದೇ ರೀತಿಯಾಗಿರಬೇಕು ಇದು ಕೂಡ, ಬಟ್ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಮತ್ತು ಇದಕ್ಕೆ ನೀವು ಈನೋ ಸೋಡಾ ಏನೂ ಹಾಕೋದು ಬೇಕಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಈ ರೆಸಿಪಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ, ಮತ್ತು ದಿಢೀರಾಗಿ ಮಾಡುವಂತಹ ರೆಸಿಪಿ ಕೂಡ ಹೌದು. ಇವಾಗ ನೀರು ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ನಾನು ಇಡ್ಲಿ ಹಿಟ್ಟು ಇರುತ್ತೆ ಅಲ್ವಾ ಅದೇ ರೀತಿಯಾಗಿ ಇದನ್ನು ಕಲಿಸ್ಕೊಂಡಿನಿ. ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಯಾಕಂದರೆ ರವೆ ಹಾಕಿರ್ತೇವೆ, ಸಾಫ್ಟ್ ಆಗಬೇಕಲ್ವ, ಹೀಗಾಗಿ ಟೈಮ್ ಇದ್ದರೆ ಒಂದು 10 ನಿಮಿಷ ಬಿಡಿ, ಟೈಮ್ ಇಲ್ಲ ಅಂದರೆ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು, ಅಥವಾ ಹಾಗೆ ಮಿಕ್ಸ್ ಮಾಡಿದ ತಕ್ಷಣ ನೀವು ಹಾಕೋಬೋದು. ಇಲ್ಲಿ ನಾನಿಲ್ಲಿ ದೋಸೆ ತವ ಇಟ್ಕೊಂಡಿನಿ. ಮೊದಲಿಗೆ ಈ ರೀತಿ ಬ್ರಷ್ಲಿಂತ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ. ಮತ್ತು ಜಾಸ್ತಿ ಎಣ್ಣೆ ಹಚ್ಬೇಕಂತ ಏನಿಲ್ಲ, ಲೈಟಾಗಿ ಅಥವಾ ಈರುಳ್ಳಿಲಿಂತ ಕೂಡ ನೀವಿಲ್ಲಿ ಎಣ್ಣೆಯನ್ನು ಹಚ್ಕೋಬೋದು. ಇವಾಗ ಇದರಲ್ಲಿ 1 ಚಮಚ ಹಿಟ್ಟನ್ನ ನಾನು ಈ ರೀತಿ ಹಾಕ್ತಿದ್ದೀನಿ. ನಾರ್ಮಲಾಗಿ ದೋಸೆ ಯಾವ ರೀತಿ ಹಾಕೊತೇವಲ್ಲ ಅದೇ ರೀತಿ ಹಾಕಬೇಕು. ಮತ್ತು ಜಾಸ್ತಿ ತೆಳ್ಳಗೆ ಹಾಕಬಾರ್ದು, ಸ್ವಲ್ಪ ಲೈಟಾಗಿ ದಪ್ಪನೇ ಇರಬೇಕು. ನಾರ್ಮಲಾಗಿ ನಾವು ರವೆ ರೊಟ್ಟಿ ಮಾಡ್ತೇವಲ್ಲ ಅದೇ ರೀತಿಯಾಗಿರುತ್ತೆ ಇದು ಕೂಡ. ಇವಾಗ ನೋಡಿ ಸ್ಲೋಲಿಯಾಗಿ ನಾನು ಎಲ್ಲ ಕಡೆಗೆ ಹಾಕೊಂಡಾಗಿದೆ. ಹಾಕೊಂಡಾದ್ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪನೇ ಎಣ್ಣೆನ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿದ್ದಕ್ಕೆ ಲೋ ಫ್ಲೇಮ್ದಲ್ಲಿ ಒಂದು 2 ನಿಮಿಷದಿಂದ ಮುಚ್ಚಿಡ್ತಿದ್ದೀನಿ, ಅಥವಾ ಮೇಲೆ ಒಂದು ಸ್ವಲ್ಪ ಡ್ರೈ ಆಗಬೇಕಿದು. ಡ್ರೈ ಆದಮೇಲೆ ಉಲ್ಟಾ ಹಾಕಬೇಕಾಗುತ್ತೆ. ನೋಡಿ ಒಂದು 2 ನಿಮಿಷ ನಾನು ಮುಚ್ಚಿಟ್ಟಿದ್ದ. ಇವಾಗ ಮೇಲೆ ಒಂದು ಸ್ವಲ್ಪನೇ ಎಣ್ಣೆನ ಹಚ್ಚಿ ಇದಕ್ಕೆ ಉಲ್ಟಾನ ಹಾಕ್ತಿದ್ದೀನಿ. 2 ಕಡೆಗೆ ಗರಿ ಗರಿ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಮ ಹೆಲ್ದಿ ಆಗಿರುವಂತಹ ರವೆ ರೊಟ್ಟಿ ತಯಾರಾಗುತ್ತೆ. ಸೊ ಬಿಸಿ ಬಿಸಿ ಇರುವಾಗ ನೀವು ಹಾಗೆ ಕೂಡ ತಿನ್ಬೋದು, ಮೇಲೆ ಒಂದು ಸ್ವಲ್ಪನೇ ಉಪ್ಪಿನಕಾಯಿ ಹಾಕ್ಕೊಂಡು. ಸೊ ನೋಡಿ 2 ಕಡೆಗೆ ನಾನು ಗರಿ ಗರಿ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಮಸ್ತಾಗಿ ಕಾಣ್ತಿದೆ, ನಿಮಗೆ ಕಾಣಿಸ್ತಿದೆ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಹೊರಗಡೆ ತುಂಬಾ ಸರಿಯಾಗಿ ಕಾಣಿಸ್ತಿದೆ ಇದು. ಸೊ ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು ಈ ರವೆ ರೊಟ್ಟಿ ನೀವು. ಮತ್ತು ಮೊಸರು ಅಥವಾ ಮಜ್ಜಿಗೆನ ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದ್ರದ್ದು. ಸೊ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ಸೊ ಇನ್ನೊಂದು ಕೂಡ ನಾನು ಹಂಚಿನಲ್ಲಿ ಹಾಕಿದ್ದೀನಿ ಇವಾಗ. ಸೊ ಇದು ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ನೋಡಿ ನಮ್ಗೆ ಗರಿ ಗರಿ ಆಗಿರುವಂತಹ ರವೆ ರೊಟ್ಟಿ ತಯಾರಾಗಿದೆ. 2 ಕಡೆಗೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಸೊ ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವ ಈ ರೆಸಿಪಿ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ. ಮತ್ತು ನೀವು ಇದಕ್ಕೆ ಈನೋ ಸೋಡಾ ಹಾಕಬೇಕಂತೇನಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ನಾರ್ಮಲಾಗಿ ಕಾಯಿ ಚಟ್ನಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ, ಅಥವಾ ಉಪ್ಪಿನಕಾಯಿ ಇತ್ತಂದರೆ ಅದ್ರ ಕೂಡ ನೀವು ಇದನ್ನು ತಿನ್ಬೋದು. ಮುಂಜಾನೆ ಬ್ರೇಕ್ಫಾಸ್ಟ್ಗೆ, ಮಕ್ಕಳ ಟಿಫಿನ್ ಬಾಕ್ಸ್ಗೆ, ಅಥವಾ ರಾತ್ರಿ ಊಟಕ್ಕೆ ಲೈಟಾಗಿ ಬೇಕಂದರೆ ಈ ರೆಸಿಪಿನ ಮಾಡ್ಕೊಂಡು ನೋಡ್ಬೋದು ನೀವು ಒಂದ್ಸಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಹೆಲ್ದಿ ಆಗಿರುವಂತಹ ರವೆ ರೊಟ್ಟಿ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು.